ಇದೇ ಹಂತದೇ ಒಂದು ಸ್ವಲ್ಪ ವಿಶೇಷ ಬದಲಾವಣೆ ಅದ. ಇದನ್ನು ನೀವು ಪ್ರಯತ್ನ ಮಾಡಿರಿ, ನಾ ತಿಳಿಸ್ತೇನೆ. ಇದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ 11 3 ಇದು ಮೊದಲು ಯಾವ ಭಿನ್ನ ರಾಶಿ ಅಂತ ತಿಳ್ಕೊಬೇಕು. ಇದು ವಿಷಮ ಭಿನ್ನ ರಾಶಿ. ಇಲ್ಲಿ ಸಮಭಿನ್ನ ರಾಶಿ ಮಾಡಬೇಕಾಗ್ಯದಂದ್ರೆ ಇದು ವಿಷಮ ಭಿನ್ನ ರಾಶಿ ಇರ್ತದೆ ಅಂತ ತಿಳ್ಕೊಬೇಕು. ಮತ್ತು ಪಾಯಿಂಟ್ಸ್ಗಳ ನಿಮಗೆ ನೆನ್ಪಿಟ್ಕೋರಿ, ಚೆಂದಂಗೆ ತಿಳ್ಕೋರಿ. ಸಮಭಿನ್ನ ರಾಶಿಯನ್ನಾಗಿಸಲು ಅಂದಾಗ ಅದು ವಿಷಮ ಭಿನ್ನ ರಾಶಿನೇ ಕೊಟ್ಟಿರ್ತ. ಇದು ಒಂದು ಪಕ್ಕ ನೆನ್ಪಿಟ್ಕೋಬೇಕು ನೀವು. ಏನು ಹೇಳೇನವ, ಸಮಭಿನ್ನ ರಾಶಿಯನ್ನಾಗಿಸಲು ಅಂತಂದ್ರೆ ಇದು ವಿಷಮ ಭಿನ್ನ ರಾಶಿ. ಏನಾಗ ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ ಯಾವಾಗ ಇಲ್ಲಿ ಅಂಕಿ ದೊಡ್ಡದ ಆಗ್ತದ ಅವಾಗ ಅದು ಸಮಭಿನ್ನ ರಾಶಿ ಆಗ್ತದ. ಇಲ್ಲಿ ಅಂಕಿ ದೊಡ್ಡದು ಯಾವ್ದು ಆದ್ರೆ 11ನೇ 11 ಮಾಡಿದ್ರು ವಿಷಮ ಭಿನ್ನ ರಾಶಿ. ಇಷ್ಟು ತಿಳಿಸಿ ಹೇಳಿನೂ ಮುಂದೆ ಮಾಡಿ ನೋಡೋಣ. ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಆ ಹಿಂದಿನ ಲೆಕ್ಕದ ಮೇಲೆ ನೀವು ತಿಳ್ಕೊಂಡು ಈ ಲೆಕ್ಕಗಳನ್ನು ಮಾಡಬೇಕು. ಭಾಳ ವಿಶೇಷವಾದ ಗಣಿತಗಳು ಇವು. ಪರ್ಫೆಕ್ಟಾಗಿ ಹೋಗಿಬಿಡ್ತೀರಿ ನೀವು. ನವೋದಯದಾಗ ನೋಡಿ, ಇದನ್ನು ಕೇಳ್ಯಾನ ನೋಡು. 88ನೇ ಇಸ್ವಿ ಒಳಗೆ ಬಿದ್ದ ಗಣಿತದ. ಇದ್ರಾಗ 1988ನೇ ಇಸ್ವಿ ಒಳಗೆ ಬಿದ್ದವು. ಹಿಂಗೆ ಬೀಳುತ್ತಂತ ಹೇಳೋದು. ಇವೆಲ್ಲ ನೋಡಿ ಥಿಂಕಿಂಗ್ ಪವರ್. ಇವು ನೀವು ಅರ್ಥ ಮಾಡ್ಕೋಬೇಕಾದಂಥ ಗಣಿತಗಳು. ಇಲ್ಲಿ ಏನು ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕಷ್ಟೇ. ಹಾಂ, ಎಲ್ಲರೂ ನೋಡ್ರಿ. ಈಗ ಮೊದಲಿದು 11 3 ಅದ. ಯಾವ ಸಮಭಿನ್ನ ರಾಶಿ ಆಗಬೇಕಾದ್ರೆ ಇಲ್ಲಿ ಏನು ಮಾಡಬೇಕಾಗ್ತದ, ಅಂಶದಿಂದ ಕಳಿಬೇಕಾಗ್ತದ. ಛೇದಕ್ಕಾದ್ರೆ ಕೂಡಿಸ್ಬೇಕಾಗ್ತದೆ. ಇಷ್ಟು ಪರ್ಫೆಕ್ಟ್ ತಿಳ್ಕೊಬೇಕು ಗಣಿತಗಳನ್ನು. ಅಂಶದಿಂದ ಕಳೆಯಬೇಕಾದದ್ದು, ಛೇದದಿಂದ ಕೂಡಿಸಬೇಕಾದದ್ದು. ಇಲ್ಲಿ 11 ಇದ್ದದ್ದು ಇಲ್ಲಿ 12 ಆದ್ರೆ ಮಾತ್ರ ಏನಾಗ್ತದ, ಸಮಭಿನ್ನ ರಾಶಿ. ಇದು ಏನಾಗ್ತದ, ಸಮಭಿನ್ನ ರಾಶಿ ಆಗ್ತದೆ. ಯಾಕೆ, ಛೇದಕ್ಕೆ ಛೇದಕ್ಕೆ ಕೂಡಿಸ್ಬೇಕಾಗ್ಯದ ಅಂದ್ರೆ 11ನೇ 11 ಇಟ್ರೆ ಏನಾಗ್ತದ, ವಿಷಮ ಭಿನ್ನ ರಾಶಿ ಆಗ್ತದೆ. ಈಗ ನೋಡ್ರಿ ಏನಾಯ್ತು, ಸಮಭಿನ್ನ ರಾಶಿ ಆಯ್ತು. ಛೇದಕ್ಕೆ ಕೂಡಿಸಿದ್ರೆ 12 ಆಯ್ತು. ಎಷ್ಟು ಕೂಡಿಸಿದ್ರೆ 12 ಆಯ್ತು, 9 ಕೂಡಿಸಿದ್ರೆ 12 ಆಯ್ತು. ಕೂಡಿಸಬೇಕಾದ ಸಂಖ್ಯೆ ಯಾವುದು, 9. ಉತ್ತರ ಸಂಖ್ಯೆ ಡಿ. ಇಷ್ಟು ಸರಳ ಲೆಕ್ಕ ತಿಳ್ಕೊಬೇಕು ನೀವು. ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ ಅಂತಂದ್ರೆ ಅಂಶಕ್ಕಿಂತಲೂ ಒಂದು ಅಂಕಿ ದೊಡ್ಡದು ಮಾಡ್ಕೊಂಡು ಬಿಟ್ರೆ ಏನಾಗ್ಬಿಡ್ತದೆ, ಸಮಭಿನ್ನ ರಾಶಿ ಆಗ್ತದೆ. ಅಂಶಕ್ಕೆ ಒಂದೇ ಅಂಕಿ ಹೆಚ್ಚು ಮಾಡ್ಕೊಂಡು ಬಿಡ್ರಿ. ಒಂದೇ ಅಂಕಿ ಹೆಚ್ಚು ಮಾಡ್ಕೊಳ್ಳೋದು 11 12 ಮಾಡಿಬಿಡ್ರಿ. ಫಸ್ಟ್ ಸಮಭಿನ್ನ ರಾಶಿ ಸಿಗುತ್ತದೆ. ಮುಂದೆ ಬೇಕಾದ್ರೆ ದೊಡ್ಡ ಸಿಗ್ತಾವೆ. ಇನ್ನು 12ನೇ 5 ಸಮಭಿನ್ನ ರಾಶಿಯಾಗಿಸಲು ಅಂಶದಿಂದ ಕಳೆಯಬೇಕಾದ ಸಂಖ್ಯೆ ನಾ ಹಾಕಿದ್ದಲ್ಲ. ಈಗ ಸದ್ಯ ಈಗ ನೀವು ಮಾಡಬೇಕಾದದ್ದು ಏನಂದ್ರೆ, ಇದು ಸಮಭಿನ್ನ ರಾಶಿ ಆಗಬೇಕಾದ್ರೆ ಇಲ್ಲಿ ಎಷ್ಟು ಬೇಕು ಅಂಕಿ ಅದನ್ನು ತಿಳ್ಕೊ. ಇದು ಎಷ್ಟದ, 12 5 ಅಂಶದ. ಇದೇನು, ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ 5ಕ್ಕೆ ಇಲ್ಲಿ ಮ್ಯಾಲೆ ಏನು ಆದ್ರೆ ಸಮಭಿನ್ನ ರಾಶಿ ಆಗ್ತದೆ. ಯಾಕಂದ್ರೆ ಇಲ್ಲಿ 12 ಅಂಶದಿಂದ ಕಳೆಯಬೇಕಾಗ್ಯದ. ಇಲ್ಲಿ ಏನು ಆದ್ರೆ ಸಮಭಿನ್ನ ರಾಶಿ ಆಗ್ತದೆ. 4 5 ಅಂಶ ಆದ್ರೆ ಲಾಸ್ಟ್ ಅದೇ ತಿಳ್ಕೊಬೇಕು. ಇದು ಇಲ್ಲಿ ಮುಂದೆ ರಗಡ್ ಬರ್ತಾವೆ. ಸಮಭಿನ್ನ ರಾಶಿ 3 ಇಟ್ರು ಸಮಭಿನ್ನ ರಾಶಿ, 2 ಇಟ್ರು 1 ಇಟ್ರು. ಆದರೆ ಅತಿ ಕನಿಷ್ಠ ಸಮಭಿನ್ನ ರಾಶಿ ಯಾವುದು ಅಂದ್ರೆ 4. 12 ಎಷ್ಟು ಕಳೆದ್ರೆ 4 ಆಗ್ತದ ನೋಡ್ರಿ, -8. 12 8 ಕಳೆದ್ರೆ 4 ಆಗ್ತದೆ. ಕಳೆಯಬೇಕಾದ ಸಂಖ್ಯೆ ಯಾವುದು, 8. ಉತ್ತರ ಸಂಖ್ಯೆ ಎ. ಈಗ 2 ಮಾದರಿ ಕೊಟ್ಟಂದು ಮಾಡ್ರಿ. ಅವು 15ನೇ 7 ಸಮಭಿನ್ನ ರಾಶಿಯನ್ನಾಗಿಸಲು ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆ. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋರಿ. ಯಾವುದೇ ಒಂದು ಗಣಿತ, ಇದು ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್. ಸೈನಿಕ್ ಸ್ಕೂಲ್, ನವೋದಯ, ಕಿತ್ತೂರು, ಬ್ಯಾಂಕಿಂದ ಟೀಚರ್, ಸೈನಿಕ್ ಸ್ಕೂಲ್, ನವೋದಯ ಎಲ್ಲದಕ್ಕೂ ಗಣಿತ ಬರ್ತದೆ. ಇದು
ಈ ಗಣಿತಗಳನ್ನ ಲಕ್ಷ್ಯ ಕೊಟ್ಟು ನೋಡ್ರಿ. ಕಣ್ಣಿಗೆ ನೋಡಿದ್ರೆ ಎಷ್ಟು ಸಣ್ಣ ಕಾಣಿಸ್ತದ, ಅರ್ಥ ವಿಚಾರ ಮಾಡತಕ್ಕಂಥ ಜಾಸ್ತಿ ಇರ್ತದೆ. ಏನು ಕೇಳ್ಯಾನವ 15 ಏನು, ಅದು ಯಾವ ಭಿನ್ನ ರಾಶಿ ಅದ? ಇದು ವಿಷಮ ಭಿನ್ನ ರಾಶಿ ಇದ್ದಾಗೆ ಸಮಭಿನ್ನ ರಾಶಿ ಮಾಡ್ಬೇಕಾಗ್ತದೆ ನೀವು. ಇಲ್ಲಿ ಸಮಭಿನ್ನ ರಾಶಿ ಕೇಳ್ಯಾನಂದ್ರೆ ಇದು ವಿಷಮ ಭಿನ್ನ ರಾಶಿ ಇರ್ತದೆ. ಇದು 15 ಇಲ್ಲಿ ಇಟ್ಕೊಂಡು ಬಿಡ್ರಿ. ಏನ್ ಮಾಡ್ಬೇಕಂದ್ರೆ ಛೇದಕ್ಕೆ ಕೂಡಿಸಬೇಕಾದಂದ್ರೆ ಛೇದ ಎಷ್ಟು ಆದ್ರೆ ಸಮಭಿನ್ನ ರಾಶಿ ಆಗ್ತದ ಅದನ್ನು ತಿಳ್ಕೊಬೇಕು. 15 ಇಟ್ಟರೆ ವಿಷಮ ಭಿನ್ನ ರಾಶಿ ಅದು. ಇಷ್ಟು ತಿಳಿಸಿ ಹೇಳಿದ್ದು ಮಾಡ್ರಿ, ನಾ ಮತ್ತೆ ಆಮೇಲೆ ತಿಳಿಸ್ತೀನಿ. ವಿಡಿಯೋ ಆನ್ ಮಾಡಿ ನೋಡ್ರಿ. 15 ಅದ. 15 ತೆಳಗೆ 15 ಇಟ್ಟರು ಅದು ವಿಷಮ ಭಿನ್ನ ರಾಶಿನೇ. 15ನ್ನ ನೀವು 16 ಮಾಡಿದಾಗ ಏನು ಹೆಚ್ಚು ಮಾಡಿದಿರಿ? ಛೇದ ಹೆಚ್ಚು ಮಾಡಿದಿರಿ. ಎಷ್ಟು ಹೆಚ್ಚು ಮಾಡಿದಿರಿ? ಎಷ್ಟು ಹೆಚ್ಚು ಮಾಡಿದಿರಿ? 16 ಆಗ್ಬೇಕಾದ್ರೆ 9 ಹೆಚ್ಚು ಮಾಡಿದಿರಿ. 9 ಹೆಚ್ಚು ಮಾಡಿದ್ರಿ ಅಂದ್ರೆ ಕೂಡಿಸಬೇಕಾದ ಸಂಖ್ಯೆಯನ್ನು 9. ಉತ್ತರ ಸಂಖ್ಯೆ ಎ. ಸರಳ ತಿಳ್ಕೋಬಹುದು. 20 ಏನದ? ಇದು ವಿಷಮ ಭಿನ್ನ ರಾಶಿ ಅದ. 13 ಏನ್ ಹೇಳ? ಸಮಭಿನ್ನ ರಾಶಿಯಾಗಿಸಲು ಅಂಶದಿಂದ ಕಳೆಯಬೇಕಾದ ಸಂಖ್ಯೆ 13ನೇ 13 ಇಟ್ಟರೆ ವಿಷಮ ಭಿನ್ನ ರಾಶಿ ಆಗ್ತದ. ಒಂದಂಕೆ ಕಡಿಮೆ ಮಾಡಿಬಿಡ್ರಿ ಅಂದ್ರೆ ಏನು? 12ನೇ 13 ನೋಡ್ರಿ, ಇದು ವಿಷಮ. ಇದ್ರ ಹಿಂದಿನ ಎಲ್ಲ ಏನು ಸಮಭಿನ್ನ ರಾಶಿನೇ. 11 ಸಮಭಿನ್ನ ರಾಶಿ, 10 ಸಮಭಿನ್ನ ರಾಶಿ, 9, 8, 13ಕ್ಕಿಂತಲೂ ಕೆಳಗಿನ ಅಂಕೆಗಳೆಲ್ಲ ಏನಾಗ್ಬಿಡ್ತಾವ? ಸಮಭಿನ್ನ ರಾಶಿ ಆಯ್ತು. ಫಸ್ಟ್ ಸಮಭಿನ್ನ ರಾಶಿನೇ ಹಿಡಿಬೇಕು ನೀವು. ಇದ್ರ ಮುಂದೆ ಹೋಗ್ರಿ, ಒಂದೇ ಅಂಕೆ ಹೆಚ್ಚು ಮಾಡ್ರಿ, ವಿಷಮ ಭಿನ್ನ ರಾಶಿ. ಫಸ್ಟ್ ಯಾವಾಗ ಸಮಭಿನ್ನ ರಾಶಿ ಆಗ್ತದೆ ಅದಕ್ಕೆ ಉತ್ತರ ಕಂಡು ಹಿಡಿಬೇಕಾಗ್ತದೆ ನೀವು. ಈ 11, 13 ಸಮಭಿನ್ನ ರಾಶಿನೇ, ಅದಕ್ಕೆ ಬೆಲೆ ಇಲ್ಲ. ಯಾವಾಗ ಸಮಭಿನ್ನ ರಾಶಿ ಆಗ್ತದ ಆವಾಗ ಕಳಿಬೇಕಾದ ಸಂಖ್ಯೆ ಯಾವುದು, ಕೂಡಿಸಬೇಕಾದ ಸಂಖ್ಯೆ ಯಾವುದು, ವಿಚಾರ ಮಾಡಿ ಉತ್ತರ ಮಾಡು. ಏನು ಹೇಳ ನಾವು 13ನೇ 20 ಸಮಭಿನ್ನ ರಾಶಿಯನ್ನಾಗಿಸಲು ಅಂಶದಿಂದ ಕಳೆಯಬೇಕಾದ ಸಂಖ್ಯೆ ಎಷ್ಟು ಕಳೆದ್ರೆ 12 ಆಗ್ತದ ಅದನ್ನು ತಿಳ್ಕೊರಿ. ಎಷ್ಟು ಕಡಿಬೇಕು? 8 ಕಡಿಬೇಕಾಗ್ತದ. ಅಂಶದಿಂದ 8 ಕಡಿಬೇಕಾಗ್ತದೆ ಇಲ್ಲ ನೋಡ್ರಿ. 12 1 8 20 ಕಳೆಯಬೇಕಾದ ಸಂಖ್ಯೆ 8. ಉತ್ತರ ಸಂಖ್ಯೆ ಎ. ಈ ಲೆಕ್ಕಗಳನ್ನು ನೀವು ಬಹಳ ಕೇರ್ಫುಲಿಯಾಗಿ ನೋಡ್ಕೋಬೇಕು, ಬಹಳ ಕೇರ್ಫುಲಿಯಾಗಿ ಗಣಿತಗಳನ್ನು ಮಾಡಬೇಕು. ಬಡ ನೀವು ಗಣಿತಗಳು ದಿನಾಲು TV ಒಳಗೆ ನಿಮಗೆ ಯೂಟ್ಯೂಬ್ ಚಾನಲ್ದೊಳಗೆ ಬರ್ತದೆ ಗಣಿತ. ಹೋಮ್ವರ್ಕ್ ಮಾಡ್ರಿ. ಮತ್ತು ಇನ್ನೊಂದು, ಯಾವ ಸ್ಕೂಲ್ದೊಳಗೆ ಏನು ಅಭ್ಯಾಸ ನಡೆದದ ಅನ್ನೋದು ಪೇರೆಂಟ್ಸ್ ಮನ್ಯಾಗ ಕೂತೇ ನೋಡ್ಬೋದು. ಹೆಂಗೆ ನೋಡ್ಬೋದು? ಹುಡುಗ ಕೋಚಿಂಗ್ದಿಂದ ಬರ್ತಾನ, ಏನು ಹೇಳ್ಯಾರಪ್ಪ ಅಭ್ಯಾಸ, ಅವ್ರು ಕ್ರಮಬದ್ಧವಾಗಿ ಹೇಳ್ತಿರ್ತಾರೆ. ಇವತ್ತಿಷ್ಟನೇ NCB 05 ಬಂದದ. ಹೌದಾ? ಎಷ್ಟು ಲೆಕ್ಕ ಹೇಳ್ಯಾರ? ಮುಂದಿನ ಒಂದು 4-5 ನೀವು ಮನೆಯಾಗೆ ಮಕ್ಕಳಿಗೆ ತಿಳಿಸಿ ಮತ್ತೆ ರೆಡಿ ಮಾಡಿದ್ರೆ ಕೋಚಿಂಗ್ ಕೊಡೋರು ಭಾಳ ಹೆಲ್ಪ್ ಆಗ್ತದ. ಯಾವ ಟೀಚರ್ಸು ಸಾಕಷ್ಟು ಶಾಣ್ಯರಿದ್ದಾರೆ, ಆದರೆ ಯಾವ ಅಭ್ಯಾಸ ನವೋದಯಕ್ಕೆ ಬೀಳುತ್ತದೆ ಅನ್ನೋದು ನನ್ನ 30 ವರ್ಷ ಅನುಭವಗಳನ್ನು ನಾವು ಬುಕ್ಕನ್ನು ಬೆಳೆಸ್ತೀವಿ. ಇದು KP ದರಿಗೌಡ್ರ ಬುಕ್ ಅದ, ಆಮೇಲೆ B ಪ್ರಕಾಶನ್ ಅವ್ರದ್ದು ಓಲ್ಡ್ ICIC ಸಿಲೆಬಸ್ ಮಿಕ್ಸ್ ಆಗ್ಯದ, CBSE ಮಿಕ್ಸ್ ಆಗ್ಯದ. ಇದ್ರಾಗ ಇದು ಒಂದು ಸೀರಿಯಲ್ ನವೋದಯಕ್ಕೆ ಎಲ್ಲರ ಗಣಿತನ ಕೂಡಿಸೆ ಕೋಚಿಂಗ್ ಕ್ಲಾಸ್, ವಿಡಿಯೋ ಕೋಚಿಂಗ್ ಕ್ಲಾಸ್ ಮಾಡಿದ್ದ. ಎಲ್ಲ KP ದರಿಗೌಡ್ರದ್ದು ಕೂಡ್ಯದ, ಆಮೇಲೆ ಮಾಸ್ಟರ್ ಗೈಡ್ದು ಕೂಡ್ಯದ, ICIC ಬುಕ್ ಕೂಡ್ಯದ, ಹಳಿ CBSE ಕೂಡ್ಯದ. ಇವೆಲ್ಲ ನಿಮಗೆ 87ರಿಂದ ಗಣಿತಗಳು ಮತ್ತೆ ರಿಪೀಟಿಗೆ ಹೊಸದಾಗಿ ಕೇಳಿಕತ್ತ. ಅದಕ್ಕೆ ನೀವೆಲ್ಲ ಅಭ್ಯಾಸವನ್ನು ಲಕ್ಷ್ಯ ಕೊಟ್ಟು ನಾವೇನು ಕಲಿಸ್ತೀವಿ ಇದನ್ನು ಕಲಿಯೋದ್ರಿಂದ ನಾಳೆ ನಿಮಗೆ ಬ್ಯಾಂಕಿನ ಪರೀಕ್ಷೆಗೆ ಬಿದ್ದಾವೆ ಗಣಿತವು. ನಮಗೆ ಹೇಳಿದ್ರು ಯಾರೋ ಒಬ್ರು ಆತ್ಮೀಯರು ಫೋನ್ ಹಚ್ಚಿದ್ರು, ಸರ್ ನಿಮ್ಮ ವಿಡಿಯೋ ನಾನು ದಿನಾಲು ನೋಡ್ತಿದ್ದೆ, ಅದ್ರಾಗ ನನಗೆ 3 ಗಣಿತ ಬಂದವ್ರಿ ಅಂದರು. ನೋಡ್ರಿ, ನನಗೆ ಎಷ್ಟು ಖುಷಿ ಆಯ್ತು. ಅವು ಕೆಲವೊಂದು ಹಿಂದಾಗಿ ಹೋದ ಗಣಿತದಾಗ ಬಂದವು ಪರೀಕ್ಷೆ. ಅಂಥವ್ರು ಗಣಿತಗಳ ಅಭ್ಯಾಸ ಮಾಡಿದ್ರೆ ಎಲ್ಲ ನಮೂನೆ ಅಭ್ಯಾಸ ಮಾಡಿದ್ರೆ ಕೆಟ್ಟ ಏನಲ್ಲ.
ಕ್ವಶನ್ ಪೇಪರ್ ಅಷ್ಟೇ ರಿವಿಷನ್ ಮಾಡಿದರೆ ಸೆಳೆತನ ಜಾಸ್ತಿ ಬರೋದಿಲ್ಲ. ಆಲ್ರೌಂಡ್ ಅಭ್ಯಾಸನ ಕಲಿತು ನೀವು ಕ್ವಶನ್ ಪೇಪರ್ ನೀವಾಗೆ ಬಿಡಿಸ್ತೀರಿ. ಈ ಅಭ್ಯಾಸನ ಸರಿಯಾಗಿ ಲಕ್ಷ್ಯ ಕೊಟ್ಟು ಸರಿಯಾಗಿ ನೋಡ್ರಿ. ಇನ್ನು ಕೆಲವೇ ಉದಾಹರಣೆದೊಂದಿಗೆ ಅದಕ್ಕೆ ನಂಬರ್ ಮುಗೀತದ. ಆಮೇಲೆ ನಿಮಗೆ ನಾವು ಹೊಸ ವಿಡಿಯೋ ಮಾಡೋದರಿಂದ ನಿಮ್ಗೆ ನಾವು ಕಡಿಮೆ ಅಪ್ಲೋಡ್ ಮಾಡ್ತೀವಿ. ಮೊದಲು 10-12 ಮಾಡ್ತಿದ್ದೆ, ಈಗ ಕಡಿಮೆ ಆಗ್ತವೆ. ಯಾಕಂದ್ರೆ ನಾವು ರಾತ್ರಿ ಮಾಡ್ಬೇಕಾಗ್ತದೆ. ಡೇಟಿಂದ ಬೆಂಗಳೂರಾಗ ಕಟ್ಟಡ ವರ್ಕ್ ಇರ್ತಾವೆ. ಎಲ್ಲ ಚೆಂದಂಗೆ ನೋಡ್ಕೊರಿ, ಚೆಂದಂಗೆ ಕಲೀರಿ, ಶಣ್ಯರಾಗ್ರಿ, ಫೇರ್ದಾಗ ಬರ್ಕೋರಿ. ಆಮೇಲೆ ನಿಮಗೆ ಏನು ಅಭ್ಯಾಸ ಅಲ್ಲಿ ಸಾಲ ಹೇಳ್ತಾರಲ್ಲ, ನಾಳೆ ಅಭ್ಯಾಸ ಇದೆ ಅದು ಅನ್ನೋದು ನಿಮ್ಗೆ ಈ ಯೂಟ್ಯೂಬ್ ಮೇಲೆ ಸಾಲಿಗಳು ನಡೀತಾವೆ. ಈಗ ನಡಿಲಿಕ್ಕೆ ಹತ್ತಾವೆ ಎಷ್ಟೋ ಕಡೆ. ಅವರೆಲ್ಲ ಹೇಳ್ತಾರೆ ನಾವು ಮುಂದೆ ಅಭ್ಯಾಸ ಇದ್ದದ ನಾವು ಸ್ವಲ್ಪ ಮನ್ಯಾಗ ಜೋಶಿಸ್ಕರಿ, ವಿಡಿಯೋ ನೋಡ್ಕೊರಿ ಅಂದ್ಕೂಲೆ ಆ ಕೋಚಿಂಗ್ ಕ್ಲಾಸ್ಗಳಿಗೆ ಸಾಕಷ್ಟು ನಮ್ಮ ವಿಡಿಯೋ ಹೆಲ್ಪ್ ಆಗ್ಯದ. ಎಷ್ಟು ಖುಷಿದಿಂದ ಫೋನ್ ಮಾಡಿ ಹೇಳ್ಯಾರ, ನಿಮ್ಮ ವಿಡಿಯೋಗಳು ನಮ್ಗೆ ಅಭ್ಯಾಸ ಹೇಳಿಕ್ಕೆ ಭಾಳ ಹೆಲ್ಪ್ ಆದವು ರೀ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಉದಾಹರಣೆಗಳನ್ನು ಹಾಕ್ರಿ ಸರ್, ನಮಗೊಂದು ಖುಷಿ. ಎಲ್ಲರೂ ಶಣ್ಯರಾಗ್ರಿ, ಉಪಯೋಗ ತಗೋರಿ. ಇದನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗಿರಿ ಮೊದಲು, ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಫೇರ್ದಾಗ ಬರ್ಕೋರಿ. ಥ್ಯಾಂಕ್ ಯು ಬೈ.